ವೀಕ್ಷಕರೇ ನಮಸ್ಕಾರ. ಮೈಸೂರಿನಲ್ಲಿ ಹೊಸ ಅಪಾರ್ಟ್ಮೆಂಟ್ಗಳ ನಮ್ಮ ಹುಡುಕಾಟದ ಇನ್ನೊಂದು ಎಪಿಸೋಡಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವತ್ತಿರೋದು ಮೈಸೂರು ಕುವೆಂಪು ನಗರ, ವಿಶ್ವಮಾನವ ಜೋಡಿ ರಸ್ತೆ, ಕುವೆಂಪು ನಗರ ಪಕ್ಕದಲ್ಲೇ ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ 40-42 ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಲ್ಲಿ ಇರುವಂತಹ ಒಂದು ಫುಲ್ಲಿ ಫರ್ನಿಶ್ಡ್ ಅಪಾರ್ಟ್ಮೆಂಟ್ ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ನೋಡೋಣ ಹೇಗಿದೆ ಈ ಅಪಾರ್ಟ್ಮೆಂಟು, ಏನು ಮೆಟೀರಿಯಲ್ಗಳನ್ನ ಯೂಸ್ ಮಾಡಿ ಈ ಇಂಟೀರಿಯರ್ಸ್ ಮಾಡಿದ್ದಾರೆ, ಪ್ಲ್ಯಾನಿಂಗ್ ಹೇಗಿದೆ ಅಂತ. ಒಳಗೆ ಹೋಗೋಕ್ಕೆ ಮುಂಚೆ ನೀವೇನು ನೋಡ್ತಾ ಇದ್ದೀರಾ, ಇದು ಈ ಅಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರುವಂಥದ್ದು. ಒಂದು ಶೂ ರ್ಯಾಕ್ ಅಥವಾ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ, ಯುಟಿಲಿಟಿ ಏನಾರ ಇಟ್ಕೊಳ್ಳಿಕ್ಕೆ ಮಾಡಿದ್ದಾರೆ. ನೀವೇನು ನೋಡ್ತಾ ಇದ್ದೀರಾ, ದಿಸ್ ಈಸ್ ದಿ ಎಂಟ್ರೆನ್ಸ್ ಆಫ್ ದಿ ಪ್ರಾಪರ್ಟಿ. ಅಂದರೆ ಈ ಅಪಾರ್ಟ್ಮೆಂಟ್ ಒಳಗೆ ಬರುವಂತಹ ವಾಕ್ ಇನ್ ಸ್ಪೇಸ್, ಗ್ರನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಬನ್ನಿ ಒಳಗೆ ಹೋಗಿ ನೋಡೋಣ. ದಿಸ್ ಈಸ್ ಅ 3 ಬೆಡ್ರೂಮ್ ಅಪಾರ್ಟ್ಮೆಂಟ್, 3 ಬೆಡ್ರೂಮ್ ಇರೋ ಅಪಾರ್ಟ್ಮೆಂಟು. ಎಂಟ್ರೆನ್ಸ್ ಡೋರ್ ಇದು, ಅದಕ್ಕೆ ಹಾಕಿರುವಂತಹ ದಿಸ್ ಇಸ್ ಅ ಟೀಕ್ ವುಡ್ ಡೋರ್ ಮತ್ತು ಟೀಕ್ ವುಡ್ ಫ್ರೇಮ್ ಹಾಕಿದ್ದಾರೆ. ಬನ್ನಿ ಮನೆಯ ಒಳಗೆ ಎಂಟ್ರ್ ಆಗಿದ್ದೀನಿ ನಾನೀಗ. ಅಪಾರ್ಟ್ಮೆಂಟ್ ಒಳಗೆ ಎಂಟ್ರ್ ಆದ ತಕ್ಷಣ ಈ ವಿಶಾಲವಾಗಿರುವಂತಹ ಲಿವಿಂಗ್ ಸ್ಪೇಸ್ ಅವ್ರದ್ದು ಹಾಲ್ ಅಂತಲೇ ಹೇಳ್ಬೋದು ಇದನ್ನು. ಯಾಕೆಂದರೆ ಹಾಲ್ ಮತ್ತು ಡೈನಿಂಗ್ ಏರಿಯಾ ಎರಡೂ ಒಂದೇ ಕಡೆ. ದಿಸ್ ಇಸ್ ದಿ ಹಾಲ್ ಏರಿಯಾ. ನೀವಿಲ್ಲಿ ಎಲ್ ಶೇಪಲ್ಲಿ ಅಥವಾ ಒಂದು ಸೈಡ್ ಫುಲ್ಲಾಗಿ ನೀವು ಸೋಫಾಗಳನ್ನ ಹಾಕ್ಕೋಬೋದು. ನೀವು ಸೋಫಾ ಇಲ್ಲಿ ಹಾಕ್ಕೊಂಡಲ್ಲಿ ದಿಸ್ ಇಸ್ ದಿ ಫುಲ್ ಸೈಜ್ ಟಿ ವಿ ಕ್ಯಾಬಿನೆಟ್ಸ್ ಈಗಾಗಲೇ ಮಾಡಿದ್ದಾರೆ. ದಿಸ್ ಇಸ್ ಅ ಫುಲ್ಲಿ ಫರ್ನಿಶ್ಡ್ ಅಪಾರ್ಟ್ಮೆಂಟ್ ಇದು. ಸೊ ಯು ಕ್ಯಾನ್ ಸಿ ದಿ ಫುಲ್ ಸೈಜ್ ಟಿ ವಿ ಕ್ಯಾಬಿನೆಟ್ ವಿತ್ ಕ್ಲೋಸ್ಡ್ ಸ್ಟೋರೇಜ್ ಸ್ಪೇಸ್. 1, 2, 3 ಕ್ಲೋಸ್ ಸ್ಟೋರೇಜ್ ಸ್ಪೇಸ್ ಇದೆ. DTH ಮತ್ತು ಎಲೆಕ್ಟ್ರಿಕ್ ಕೇಬಲ್ನ ಈಗಾಗಲೇ ಹಾಕಿದ್ದಾರೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಾಲ್ ಸೀಲಿಂಗ್ ಎಂಟೈರ್ ಮನೆಗೆ. ಅಂದರೆ ಈ ಎಂಟೈರ್ 3 ಬೆಡ್ರೂಮ್ 1300 ಸ್ಕ್ವೇರ್ ಫೀಟ್ ಇರುವಂತಹ ಈ ಅಪಾರ್ಟ್ಮೆಂಟ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಗಳು ಈಗಾಗಲೇ ಹಾಕಿದ್ದಾರೆ. ಫಾಲ್ ಸೀಲಿಂಗ್ ನೋಡಿದ್ರಿ, ಫ್ಯಾನ್ ನೋಡಿದ್ರಿ, ಟ್ಯೂಬ್ ಲೈಟ್ಗಳನ್ನ ತೋರಿಸ್ತೀನಿ ನೋಡಿ. ಎಲ್ಲ ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ನ ಎಲ್ಲ ಕಡೆಗೂ ಹಾಕಿದ್ದಾರೆ. ನಾಟ್ ಇವನ್ ಅ ಸಿಂಗಲ್ ಪ್ಲೇಸ್ ಈಸ್ ಮಿಸ್ಡ್ ಔಟ್. ಸೊ ನಾನು ಈ ವಿಡಿಯೋ ಮಾಡ್ತಾ ಇರ್ಬೇಕಾರೆ ಯಾವುದೇ ಥರ ಎಕ್ಸ್ಟ್ರಾ ಲೈಟಿಂಗ್ಗಳಾಗಲಿ, ಎಕ್ಸ್ಟ್ರಾ ಝೂಮ್ ಇನ್ ಕ್ಯಾಮ್ರಾಗಳಲ್ಲಿ ಹಾಕುವ ಲೈಟಿಂಗ್ಗಳನ್ನಾಗಲಿ ಹಾಕಿ ಮಾಡ್ತಾ ಇಲ್ಲ. ಈವನ್ ನಾನಿಲ್ಲಿ ಯಾವುದೇ ಥರ ಲೈಟ್ಗಳನ್ನ ಆನ್ ಮಾಡಿದೆ. ಈ ಮನೇಲಿ ಯಾಕೆ ಈ ಥರ ಮಾಡ್ತಾ ಇದ್ದೀನಿ ಅಂತಂದರೆ, ಟು ಗಿವ್ ಯು ದಿ ಟ್ರೂ ಕ್ಲಾರಿಟಿ ಅಬೌಟ್ ದಿ ಅಪಾರ್ಟ್ಮೆಂಟ್. ಎಷ್ಟು ಗಾಳಿ ಮತ್ತು ಬೆಳಕಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಈ ಬಿಲ್ಡ್ ಮಾಡಿದ್ದಾರೆ, ಮತ್ತು ಎಷ್ಟು ಓಪನ್ ಸ್ಪೇಸ್ ಇದೆ, ಮತ್ತು ನಿಮಗೆ ಬೆಳಕು ವಿತೌಟ್ ಯೂಸಿಂಗ್ ದಿ ಪವರ್ ಯೂಸ್ ಮಾಡ್ಕೊಳ್ಳೋದೆ ನಿಮ್ಗೆ ಎಷ್ಟು ಬೆಳಕಿರುತ್ತೆ ಅನ್ನೋದಕ್ಕೆ ತೋರಿಸ್ಲಿಕ್ಕೆ ಅಂತಲೇ ನಾನು ಈ ವಿಡಿಯೋನ ವಿತೌಟ್ ಲೈಟಿಂಗ್ ಮಾಡ್ತಾಯಿದ್ದೀನಿ. ಕಂಟಿನ್ಯೂಯಿಂಗ್, ದಿಸ್ ಇಸ್ ದಿ ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾ ಪಕ್ಕದಲ್ಲೇ ಸ್ಟೋರೇಜ್ ಸ್ಪೇಸ್. ನೀವೇನು ನೋಡ್ತೀರಾ, ಕ್ರಾಕ್ರಿ ಯೂನಿಟ್ ಇಟ್ಕೊಳ್ಳಿಕ್ಕೆ ಅಥವಾ ಗ್ಲಾಸ್ಗಳು ವೆಸಲ್ಸ್ ಇಟ್ಕೊಳ್ಳಿಕ್ಕೆ ಒಂದು ಸ್ಟೋರೇಜ್ ಸ್ಪೇಸ್ ಮಾಡಿದರೆ, ಆ ಸ್ಟೋರೇಜ್ ಸ್ಪೇಸ್ ಪಕ್ಕದಲ್ಲೇ ದಿಸ್ ಇಸ್ ದಿ ಡೈನಿಂಗ್ ಏರಿಯಾ. ಈಸಿಲಿ 6 ಸೀಟರ್ ನೀವು ಡೈನಿಂಗ್ ಟೇಬಲ್ನ ಹಾಕ್ಕೋಬೋದು. ಡೈನಿಂಗ್ ಟೇಬಲ್ ಪಕ್ಕದಲ್ಲೇ ಇರುವಂತಹ ಇದು ಹ್ಯಾಂಡ್ ವಾಶ್ ಏರಿಯಾ. ಇದನ್ನು ಮಾಡಿಲ್ಲ, ಹಾಕಿ ಕೊಡ್ತಾರೆ. ಮಿರರ್ ಇದೆ, ಇದು ಬ್ಯಾಕ್ ಲೈಟ್ಗೆ ಮಾಡಿರುವಂತಹ ಮಿರರ್ ಇದು ವಿತ್ ಸ್ಟೋರೇಜ್ ಸ್ಪೇಸ್. ಅದಕ್ಕೂ ಸಹ ಅಷ್ಟೇ ದಿಸ್ ಮಾರ್ಬಲ್ ಟಾಪು. ಮತ್ತು ಈ ಫ್ಲೋರಿಂಗು ನೀವೇನು ನೋಡ್ತಾ ಇದ್ದೀರಾ, ದಿಸ್ ಇಸ್ ಮಾರ್ಬಲ್ ಫ್ಲೋರಿಂಗ್ ಇದು. ದಿಸ್ ಇಸ್ ನಾಟ್ ಗ್ರೈಂಡ್, ದಿಸ್ ಇಸ್ ಮಾರ್ಬಲ್ ಫ್ಲೋರಿಂಗ್ ಮಾಡಿರುವಂಥದ್ದು. ಒಂದು ಬಾಲ್ಕನಿ, ಈ ಡೈನಿಂಗ್ ಏರಿಯಾ ಹಾಲು ಕಿಚನ್ಗೆ ಪಕ್ಕದಲ್ಲೇ ಇರುವಂತಹ ಒಂದು ಬಾಲ್ಕನಿ ನೀವು ನೋಡ್ಬೋದು. ಬನ್ನಿ, ದಿಸ್ ಇಸ್ ದ ವ್ಯೂ ಆಫ್ ದಿ ಬಾಲ್ಕನಿ. ಇದೊಂದು ಬಾಲ್ಕನಿ ಪಕ್ಕದಲ್ಲಿ ಇದೊಂದು ರೂಮ್ ಇದೆ, ಅದನ್ನು ಪರಿಚಯ ಮಾಡಿಸ್ತೀನಿ. ಆ ರೂಮ್ ಪಕ್ಕದಲ್ಲಿರುವಂತಹ ಬಾಲ್ಕನಿ ಏರಿಯಾ. ದಿಸ್ ಇಸ್ ದ ವ್ಯೂ ಆಫ್ ದ ಪ್ರಾಪರ್ಟಿ. ಕಮಿಂಗ್ ಬ್ಯಾಕ್ ಟು ದಿ ಕಿಚನ್ ಏರಿಯಾ. ನೀವು ಹಾಲ್ ನೋಡಿದ್ರಿ, ಡೈನಿಂಗ್ ಏರಿಯಾ ನೋಡಿದ್ರಿ, ಇದು ಪೂಜಾ ರೂಮ್. ಗೋಯಿಂಗ್ ಫರ್ದರ್, ಈಸ್ಟ್ ಫೇಸಿಂಗ್ ಇದು. ಏನು ನಾವು ಇದನ್ನು ಪ್ರಾಪರ್ಟಿ ಏನು ನಾನು ಎಂಟ್ರಾದೆ, ದಿಸ್ ಇಸ್ ದ ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ. ಇದು ಮನೆ ಬಾಗಿಲಿರೋದು, ಮೇನ್ ಡೋರ್ ಇರೋದು ಈಸ್ಟ್ ಫೇಸಿಂಗು. ಪ್ಲಸ್ ಈ ಪೂಜಾ ರೂಮ್ ಇರೋದು ಸಹ ಇದು ಅಷ್ಟೇ ಟೀಕಲ್ಲಿ ಮಾಡಿರುವಂಥದ್ದು, ಟೀ ಕುಡ್ ಯೂಸ್ ಮಾಡಿರುವಂಥದ್ದು. ಸೊ ಇದೂ ಸಹ ಅಷ್ಟೇ, ದಿಸ್ ಈಸ್ ಅ ಈಸ್ಟ್ ಫೇಸಿಂಗ್. ಅದಾದ ನಂತರ ಕಿಚನ್ ವಾಸ್ತು ಅನುಗುಣವಾಗಿ, ವಾಸ್ತು ವಿಚಾರಕ್ಕೆ ಬಂದಾಗ ಹಲವಾರು ಅಪಾರ್ಟ್ಮೆಂಟ್ಗಳಲ್ಲಿ ವಾಸ್ತು ಅನುಗುಣವಾಗಿ ಮಾಡಲಿಕ್ಕಾಗಲ್ಲ, ಕಟ್ಟಲಿಕ್ಕಾಗಲ್ಲ ಅಂತಾರೆ. ಬಟ್ ಇಲ್ಲಿ ಈ ಅಪಾರ್ಟ್ಮೆಂಟಲ್ಲಿ 3 ಬೆಡ್ರೂಮ್ ಇರೋ ಅಪಾರ್ಟ್ಮೆಂಟ್ಲಿ ನೋಡಿ, ದಿಸ್ ಈಸ್ ದಿ ಅಗ್ನಿ ಮೂಲೆ ಅಂತ ಏನು ಕರಿತೀವಿ, ಆ ಕಾರ್ನರ್ಗೆ ಕಿಚನ್ ಮಾಡಿದ್ದಾರೆ. ಮಾರ್ಬಲ್ ಟಾಪ್ ಇದೆ, ಫುಲ್ ಸೈಜ್ ಸ್ಟ್ಯಾಂಡರ್ಡ್ ಚಿಮ್ನಿ ಈಗಾಗಲೇ ಅಳವಡಿಸಿದರೆ ನೋಡ್ಬೋದು. ಸಾಫ್ಟ್ ಕ್ಲೋಸ್ ಕಿಚನ್ ಕ್ಯಾಬಿನೆಟ್ಸ್ ಇದೆ. ಪಕ್ಕದಲ್ಲೇ ಸಿಂಕ್ ಇದೆ. ಸಿಂಕಿಗೆ ವಾಟರ್ ಪಾಯಿಂಟ್ ಮೇಲ್ಗಡೆ ವಾಟರ್ ಪ್ಯೂರಿಫೈಯರ್ಗೆ ಎಲೆಕ್ಟ್ರಿಕ್ ಪಾಯಿಂಟ್ ಕೊಟ್ಟಿದ್ದಾರೆ. ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ವಾಟರ್ ಇದೆ. ಅದ್ರ ಮುಂಭಾಗದಲ್ಲೇ ಇಲ್ಲಿ
ಮೈಕ್ರೋವೇವನ್ ಇಟ್ಕೊಳ್ಳೋಕೆ ಆಪ್ಷನ್ ಕೊಟ್ಟಿದ್ದಾರೆ. ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಇದೆ. ಪಕ್ಕದಲ್ಲಿ ರೆಫ್ರಿಜರೇಟರ್ ಪಾಯಿಂಟ್, ದಿಸ್ ಇಸ್ ಎ ರೆಫ್ರಿಜರೇಟರ್ ಪಾಯಿಂಟ್. ಎಷ್ಟು ದೊಡ್ಡದಿದೆ ಅಂದರೆ ಈಸಿಲಿ 2 ಡೋರ್ ಫುಲ್ ಸೈಜ್ ರೆಫ್ರಿಜರೇಟರ್ನ ಇಟ್ಕೋಬಹುದು. ಚಿಮ್ನಿ ನೋಡಿದ್ದೀರಾ, ಅದ್ರ ಮೇಲ್ಗಡೆ ನೋಡಿ ಫುಲ್ ಸೈಜ್ ಸ್ಟೋರೇಜ್ ಸ್ಪೇಸ್ ಸಹ ಕೊಟ್ಟಿದ್ದಾರೆ. ಸ್ಟೋರೇಜ್ ರೂಮ್ ಅಂದರೆ ಸ್ಟೋರ್ ರೂಮ್ ಇಲ್ದಿರೋ ಕಾರಣದಿಂದಾಗಿ ಫುಲ್ ಸೈಜ್ ಸ್ಟೋರೇಜ್ ಸ್ಪೇಸ್ ಇದೆ. ವೆಂಟಿಲೇಷನ್ಗೆ ಪಕ್ಕದಲ್ಲೇ ಕಿಟಕಿ ಸಹ ಕೊಟ್ಟಿದ್ದಾರೆ. ಮೂವಿಂಗ್ ನೌ ಟುವರ್ಡ್ಸ್ ದಿ ರೂಮ್ ನಂಬರ್ 1. ಬನ್ನಿ, ಈ ರೂಮ್ನ ಐ ಕನ್ಸಿಡರ್ ದಿಸ್ ಆ್ಯಸ್ ದಿ ಮಾಸ್ಟರ್ ಬೆಡ್ರೂಮ್. ಯಾಕೆ ಅಂತ ಹೇಳ್ತೀನಿ. ವುಡನ್ ಫ್ಲೋರಿಂಗ್ ಒಂದು ವುಡನ್ ಫ್ಲೋರಿಂಗ್ ಇದೆ. 2 ರೂಮ್ಗೆ ಬಾಲ್ಕನಿ ಇಲ್ಲ. ಈ ರೂಮಲ್ಲಿ ಬಾಲ್ಕನಿ ಇರೋದ್ರಿಂದ ಐ ಕನ್ಸಿಡರ್ ದಿಸ್ ಆ್ಯಸ್ ದಿ ಮಾಸ್ಟರ್ ಬೆಡ್ರೂಮ್ ಅಂತ. ಕಾಟನ್ನ ಈಗಾಗಲೇ ಹಾಕಿದ್ದಾರೆ, ನೋಡ್ಬೋದು. ಫಾಲ್ ಸೀಲಿಂಗ್ ಇದೆ, ಕಾಟ್ ಇದೆ. ಹೆಡ್ರೆಸ್ಟ್ಗೆ ಸಾಫ್ಟ್ದು ಕುಷನ್ ಮಾಡಿದ್ದಾರೆ. ಸ್ಲೈಡಿಂಗ್ ವಾರ್ಡ್ರೋಪ್ ನೋಡ್ಬೋದು. ನೋಡಿ, ಫುಲ್ ಸೈಜ್ ಸ್ಲೈಡಿಂಗ್ ವಾರ್ಡ್ರೋಪ್ ಇದೆ. ಡಿಸೈನರ್ ಸ್ಟೈಲಿಂಗ್ ಟೈಪಲ್ಲಿರುವಂತಹ ಫ್ಯಾನ್ ನೋಡ್ಬೋದು ನೀವು. ಕಲರ್ ಕಾಂಬಿನೇಷನ್ ಭಾಳ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಕಾಂಪ್ಲಿಮೆಂಟಿಂಗ್ ದಿ ವಾರ್ಡ್ರೋಪ್ ಇಲ್ಲಿ ಹಾಕಿರುವಂತಹ ಶೀಟ್ಸು ಮತ್ತು ಅಲ್ಲಿ ವಾಲ್ ಪೇಂಟಿಂಗು. ಪಕ್ಕದಲ್ಲೇ ಕಿಟಕಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ದಿಸ್ ಇಸ್ ದಿ ವೆಂಟಿಲೇಷನ್ಗೆ ಕಿಟಕಿ ಪಕ್ಕದಲ್ಲೇ. ಅಂದರೆ ಇದಕ್ಕೆ ಅಂತ ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲಿರುವಂತಹ ಬಾಲ್ಕನಿ ಏರಿಯಾ ಇದೆ. 2 ಬಾಲ್ಕನಿ ಇದೆ. ಅಂದರೆ ದಿಸ್ ಇಸ್ 1 ಬಾಲ್ಕನಿ. ನೀವು ಆಗಲೇ ನೋಡೋದಂತೆ ಇದು ಕಿಚನ್ ಆಗಿರುವಂಥ ಬಾಲ್ಕನಿ. ಇಲ್ಲಿ ಪಾಟ್ ಇಟ್ಕೊಳ್ಳಿಕ್ಕೆ ಅಥವಾ ಏನಾರ ಇದು ಕಿಚನ್ ಗಾರ್ಡನಲ್ಲಿ ಸ್ವಲ್ಪ ಏನಾದ್ರು ಗ್ರೀನ್ರಿ ಬೆಳೆಯೋದಕ್ಕೆ, ಪ್ಲ್ಯಾಂಟ್ಸ್ ಹಾಕಲಿಕ್ಕೆ ಬೆಳೆಯೋದಕ್ಕೆ ಸಹ ಪಾಟ್ ಮಾಡಿದ್ದಾರೆ. ಸೊ ದಿಸ್ ಇಸ್ ದಿ ಬಿಗ್ ಸೈಜ್ 2 ಬಾಲ್ಕನೀಸ್. ಇಲ್ಲಿ ನೀವು ಗಮನಿಸಬೇಕಾಗಿರೋಂಥ ವಿಚಾರ, ಟಿ ವಿ ಕ್ಯಾಬಿನೆಟ್ ಇದೆ, ಸ್ಟೋರೇಜ್ ಸ್ಪೇಸ್ ಇದೆ. ಅವ್ರು ನೀವು ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ. ಪ್ಲಸ್ ಇಲ್ಲಿ ವಾರ್ಡ್ರೋಬ್, ಕ್ಲೋಸ್ಡ್ ಕಂಪಾರ್ಟ್ಮೆಂಟು, ಓಪನ್ ಕಂಪಾರ್ಟ್ಮೆಂಟ್. ಇಲ್ಲೂ ಸಹ ಅಷ್ಟೇ ನೀವು ನೋಡ್ಬೋದು. ದಿಸ್ ಈಸ್ ದಿ ಇಲ್ಲೂ ಸ್ಟೋರೇಜ್ ಸ್ಪೇಸ್ ಇದೆ. ವಾರ್ಡ್ರೋಪ್ ಈ ಕಡೆ ಒಂದು ಜಾಗದಲ್ಲಿ ವಾರ್ಡ್ರೋಪ್ ಇದೆ, ಈ ಕಡೆನೂ ಸಹ ಇದು ಗ್ಲಾಸ್ ಕ್ಲೋಸ್ ಮಾಡಿದ್ರೆ ನೋಡಿ ಈ ಥರ ಇದು ಒಂದು ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ. ಮಾಸ್ಟರ್ ಬೆಡ್ರೂಮು ಈ ಕಾಟ್ ಕೆಳಗೆ ಸಹ, ಅಂದರೆ ಏನು ನೋಡ್ತಾ ಇದ್ದೀರಾ, ಏನು ನೀವು ಇದು ಬ್ಯೂಟಿಫುಲ್ ಏನು ಸೆಟಪ್ ಏನಿದೆ ಇದ್ರ ಕೆಳಗೆ, ಅಂದರೆ ಈ ಕಾಟ್ ಕೆಳಗೂ ಸಹ ಸ್ಟೋರೇಜ್ ಸ್ಪೇಸ್ ಇದೆ. ದಿಸ್ ಆಲ್ಸೋ ಕ್ಯಾನ್ ಬಿ ಯೂಸ್ಡ್ ಆಸ್ ದಿ ಸ್ಟೋರೇಜ್ ಸ್ಪೇಸ್. ಬನ್ನಿ, ಇಲ್ಲೂ ಸ್ಟೋರೇಜ್ ಸ್ಪೇಸ್ ಇದೆ. ಈ ಡೋರ್ ಹಿಂಭಾಗ ನೋಡಿ, ಇದು ಅಷ್ಟೇ ಸ್ಟೋರೇಜ್ ಸ್ಪೇಸ್ ಇದೆ. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ. ಪ್ಲಸ್ ಇಲ್ಲೂ ಸಹ ನೋಡಿ ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಗಳನ್ನ ಹಾಕಿ ಕೊಡ್ತಾರೆ. ವೆಂಟಿಲೇಷನ್ಗೆ ಫುಲ್ ಅವಕಾಶ ಮಾಡಿದ್ದಾರೆ. ಸೊ ದಿಸ್ ಈಸ್ ರೂಮ್ ನಂಬರ್ 1 ವಿತ್ ದಿ ಅಟ್ಯಾಚ್ ಬಾತ್ರೂಮ್. ಆಯಿತು, ಐ ಆಮ್ ಬ್ಯಾಕ್ ಟು ದ ಹಾಲ್ ಅಗೇನ್. ಬನ್ನಿ, ಈಗ ನಾನು ಐ ಟೇಕ್ ಯು ಟು ದಿ ರೂಮ್ ನಂಬರ್ 2, 2ನೇ ರೂಮು. ಇದು ಅಷ್ಟೇ ಬಿಗ್ ಸೈಜ್ ರೂಮ್, ಫುಲ್ ಸೈಜ್ ಬಿಗ್ ಸೈಜ್ ರೂಮ್. ಸರ್, ಕಾಟ್ ಹಾಕ್ಬಿಟ್ರೆ ಓಡಾಡ್ಲಿಕ್ಕೆ ಆಗಲ್ಲ, ಸುತ್ತಮುತ್ತ ಡೋರ್ ತೆಗಿಲಿಕ್ಕಾಗಲ್ಲ. ನೋಡಿ, ನಾನು ತೆಗೆದು ತೋರಿಸ್ತೀನಿ ನಿಮಗೆ. ಯಾವುದೇ ತರಹ ಇಲ್ಲಿ ನಿಮಗೆ ಟಚ್ ಆಗಲ್ಲ. ನಾನು ಇಲ್ಲಿ ನಿಂತಿದ್ದೀನಿ, ಈ ಡೋರ್ ತೆಗಿತೀನಿ, ಯಾವುದೇ ಥರ ನಿಮಗೆ ಇಲ್ಲಿ ಅಡಚಣೆ ಇಲ್ಲ. ಇದು ಅಷ್ಟೇ ವುಡನ್ ಫ್ಲೋರಿಂಗ್ ಇದೆ. ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ, ಫುಲ್ ಸೈಜ್. ನೀವು ನೋಡ್ಬೋದು ಹೆಡ್ ರೆಸ್ಟ್ ಏನಿದೆ, ಮನೆ ತಲೆ ಒರಕೊಳ್ಳಿಕ್ಕೆ ಮಾಡಿರುವಂಥದ್ದು ಫುಲ್ ಸೈಜ್ ಇದೆ. ಒಂದು ಕಡೆ ಅಂದರೆ ಒಂದು ಡೋರು, ಒಂದು ಕಡೆ ವಾಲು, ಫುಲ್ ಸೈಜ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಕಾಟ್ ಇದೆ, ಟಿ ವಿ ಕ್ಯಾಬಿನೆಟ್ ನೋಡಿ, ಫುಲ್ ಸೈಜ್ ಟಿ ವಿ ಕ್ಯಾಬಿನೆಟ್ ಇದೆ. ಫ್ಯಾನ್ ಇದೆ. ಎ ಸಿಗಳಿಗೆ ಬಿಟ್ಟಿದೆ ಈ ಪಾಯಿಂಟ್ ಹೇಳೋದು. ಎ ಸಿಗಳಿಗೆ ಆಪ್ಷನ್ ನೀವು ನೋಡ್ಬೋದು ಈಗಾಗಲೇ ಮಾಡಿದ್ದಾರೆ. 6 ರೂಮಲ್ಲೂ ಮಾಡಿದ್ದಾರೆ. ಪ್ಲಸ್ ಇಲ್ಲೂ ಅದ್ರ ಮುಂಭಾಗದಲ್ಲಿ ಅಂದರೆ ಒಂದು ಸೈಡಲ್ಲಿ ವಾರ್ಡ್ರೋಪ್ ಇದೆಯಾ, ಇನ್ನೊಂದು ಸೈಡಲ್ಲೂ ವಾರ್ಡ್ರೋಪ್ ಇದೆ. ಫುಲ್ ಸೈಜ್ ವಾರ್ಡ್ರೋಪ್ಗಳನ್ನ ಈಗಾಗಲೇ ಕೊಟ್ಟಿದ್ದಾರೆ. 2 ಕಡೆ ವಾರ್ಡ್ರೋಪ್ ಆಯಿತು. ಟಾಯ್ಲೆಟ್ ಏರಿಯಾ, ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಗಳನ್ನ ಹಾಕಿ ಕೊಡ್ತಾರೆ. ಹಾಕಿಲ್ಲ, ಫಸ್ಟ್ ಕ್ವಾಲಿಟಿ ಆ್ಯಂಡ್ ದಿ ಬೆಸ್ಟ್ ಕ್ವಾಲಿಟಿ. ಎಲ್ಲ ಇಂಟೀರಿಯರ್ಸ್ ಆಲ್ ಆಫ್ ದಿ ಫಸ್ಟ್ ಆ್ಯಂಡ್ ದಿ ಬೆಸ್ಟ್ ಕ್ವಾಲಿಟಿ. ನೀವು ಮನೆ ಒಳಗೆ ಬಂದು ನೀವು ಯು ಕ್ಯಾನ್ ಟಚ್ ಆ್ಯಂಡ್ ಫೀಲಲ್ಲೇ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ. ಪ್ಲಸ್ ಇದು ಕಾಮನ್ ವಾಶ್ರೂಮು. ನಾನು ಈಗಾಗಲೇ 2 ರೂಮ್ ತೋರಿಸಿದೆ, 2ಕ್ಕೆ ಅಟ್ಯಾಚ್ ತೋರಿಸಿದ್ದೀನಿ. ಸೊ ದಿಸ್ ದಿ ಕಾಮನ್ ವಾಶ್ರೂಮ್. ಓಕೆ, ನಾವು ಐ ಆಮ್ ಅಟ್ ದಿ ರೂಮ್ ನಂಬರ್ 3, 3ನೇ ರೂಮಿನ ಒಳಗೆ ನಾನಿದ್ದೀನಿ. ಸೊ ನೋಡ್ಬೋದು, ದಿಸ್ ಇಸ್ ರೂಮ್ ನಂಬರ್ 3. ಅಗೇನ್ ಕಂಟಿನ್ಯೂಯಿಂಗ್ ವಿತ್ ಅ ವುಡನ್ ಫ್ಲೋರಿಂಗ್, ವಿತ್ ವಾರ್ಡ್ರೋಬ್, ವಿತ್ ಸ್ಟೋರೇಜ್ ಸ್ಪೇಸ್ ಇರುವಂತಹ ಕಾಟ್ ಇದೆ, ಹೆಡ್ ರೆಸ್ಟ್ ಇದೆ. ಮೇಲ್ಗಡೆ ಎ ಸಿ ಪಾಯಿಂಟ್ ಕೊಟ್ಟಿದ್ದಾರೆ, ಲೈಟಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ ಈಗಾಗಲೇ ಮಾಡಿದ್ದಾರೆ. ನೀವು ನೋಡ್ಬೋದು ಫುಲ್ ಸೈಜ್ ಸ್ಟೋರೇಜ್ ಸ್ಪೇಸ್ ಇರುವಂಥದ್ದು. ಪ್ಲಸ್ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ವರ್ಕ್ ಫ್ರಮ್ ಹೋಮ್ ಇರೋರಿಗೆ ಸ್ಟೋರೇಜ್ ಸ್ಪೇಸ್ ಮೇಲ್ಗಡೆ ಕೊಟ್ಟಿದ್ದಾರೆ, ಲ್ಯಾಪ್ಟಾಪ್ ಯೂಸ್ ಮಾಡ್ಕೊಳ್ಳಿಕ್ಕೆ ಇಲ್ಲೂ ಸಹ ಆಪ್ಷನ್ನ ಮಾಡಿದ್ದಾರೆ. ಸೊ ದಿಸ್ ಕಂಪ್ಲೀಟ್ಸ್ ದಿ ಹೋಮ್ ಟೂರ್ ಆಫ್ ಅ 3 ಬೆಡ್ರೂಮ್ ಅಪಾರ್ಟ್ಮೆಂಟ್ ವಿಚ್ ಇಸ್ ಫಾರ್ ಸೇಲ್, ಮೈಸೂರು, ವಿಶ್ವಮಾನವ ಜೋಡಿ ರಸ್ತೆ ಪಕ್ಕದಲ್ಲೇ ಇರುವಂತಹ
ದಿಸ್ ಆಲ್ಮೋಸ್ಟ್ ಫುಲ್ಲಿ ಫರ್ನಿಶ್ಡ್ ಅಪಾರ್ಟ್ಮೆಂಟ್ 1300 ಸ್ಕ್ವೇರ್ ಫೀಟ್ ಇದೆ. ಓಕೆ, ಕ್ಲೋಸ್ಡ್ ಕಾರ್ ಪಾರ್ಕಿಂಗ್ ಇದೆ ವಿತ್ ಫ್ಯೂ ಎಮ್ಯುನಿಟೀಸ್ ಪ್ರಕಾರ ಇನ್ನೊಂದು ಫುಲ್ ಫ್ಲರ್ಸ್ ವೀಡಿಯೋನ ಅತಿ ಶೀಘ್ರದಲ್ಲೇ ನಾನು ರೋಲ್ಔಟ್ ಮಾಡ್ತೀನಿ. ಸೊ ದಿಸ್ ಅಪಾರ್ಟ್ಮೆಂಟ್ ಇಸ್ ಫಾರ್ ಸೇಲ್. ಇದರ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಇದೆ. ಇದೇ ನಂಬರ್ ಸಹ ನಾವು ವಾಟ್ಸಪ್ಪಲ್ಲಿ ಸಹ ಅವೈಲಬಲ್ ಇದ್ದೀವಿ. ಯು ಕ್ಯಾನ್ ಕಾಲ್ ಅಸ್ ಆರ್ ಟೆಕ್ಸ್ಟ್ ಅಸ್. ವಿಲ್ ಸಿ ಯು ಅಗೇನ್ ವಿತ್ ಅನ್ ಇಂಟ್ರೆಸ್ಟಿಂಗ್ ವಿಡಿಯೋ. I'll be back from Mysore. Till then, take care and bye.